ಮನಸ್ಸು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು 7ನೇ ತರಗತಿಯ ಸುವೇಗ ಭಾಗ 1ರ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಅಧ್ಯಾಯದ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಇದನ್ನ ಸವಿವರವಾಗಿ ನಾವು ಅರ್ಥೈಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಕೊಡಿ. ಹಾಗೆ ಮುಂದಿನ ಅಧ್ಯಾಯಗಳ ಪ್ರಶ್ನೋತ್ತರಗಳು ಹಾಗೆ ಸವಿವರಣೆಗಳು ನಿಮಗೆ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂದಾರ. ನೋಡಿ, 40,000 ಮತ್ತು 5 ಲಕ್ಷ ಕೊಟ್ಟಾರ. ಇಲ್ಲೊಂದು ಬ್ರಾಕೆಟ್ ಕೊಟ್ಟಾರ. ಅಂದ್ರೆ ಏನಾಯ್ತು, ಈ 5 ಲಕ್ಷ ದೊಡ್ಡದು, 40,000 ಚಿಕ್ಕದು. ಅಂದ್ರೆ ಚಿಕ್ಕದು ಸಂಕೇತ ಬರುತ್ತೆ. ವಿದ್ಯಾರ್ಥಿಗಳೇ, ಆಪ್ಷನ್ ಎ ಇಸ್ ದ ಏನಾಗುತ್ತೆ ರೈಟ್ ಆನ್ಸರ್. ನೀವು ಎರಡನೇ ಪ್ರಶ್ನೆಯನ್ನ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರೆದಾಗ ಅಂದಾರ. ವಿದ್ಯಾರ್ಥಿಗಳೇ, ಆಪ್ಷನ್ ಎ 1,23,43,45,678 ಆಗುತ್ತೆ. 100 ಲಕ್ಷದಲ್ಲಿ ಇರುವ ಸೊನ್ನೆಗಳು 7 ವಿದ್ಯಾರ್ಥಿಗಳೇ. ನೋಡಿಬಿಡಿ, 100 ಲಕ್ಷ ಹೆಂಗಾಗುತ್ತೆ ನೋಡಿ. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, 100 ಲಕ್ಷ. ಅಂದ್ರ ನಮಗಿಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, 1 ಕೋಟಿ. 1 ಕೋಟಿ ಇಸ್ ಈಕ್ವಲ್ ಟು 100 ಲಕ್ಷ. ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 111 ಗುಣಾಕಾರ 111ರ ಗುಣಲಬ್ಧ ವಿದ್ಯಾರ್ಥಿಗಳೇ. ಗುಣಲಬ್ಧ ಎಷ್ಟಾಗುತ್ತೆ ಅಂದ್ರೆ ಆಪ್ಷನ್ ಎ. ಅದನ್ನ ಇಲ್ಲಿ ಲೆಕ್ಕ ಮಾಡಲಾಗಿದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 12,321 ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು 1 ಬಿಲಿಯನ್ಗೆ ಸಮ? 100 ಕೋಟಿ. 100 ಕೋಟಿ ಇಸ್ ಈಕ್ವಲ್ ಟು 1 ಬಿಲಿಯನ್ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಕೆಳಗಿನವುಗಳಲ್ಲಿ ಯಾವುದು ದೊಡ್ಡದು? 1 ಕೋಟಿ, 10 ಮಿಲಿಯನ್. 10 ಮಿಲಿಯನ್ ಅಂದ್ರು 1 ಕೋಟಿ, 100 ಲಕ್ಷ ಅಂದ್ರು 1 ಕೋಟಿ, 1 ಬಿಲಿಯನ್. 1 ಬಿಲಿಯನ್ ಇಸ್ ಈಕ್ವಲ್ ಟು 100 ಕೋಟಿ ಆಗುತ್ತೆ ವಿದ್ಯಾರ್ಥಿಗಳೇ. 1 ಬಿಲಿಯನ್ ಸರಿಯಾದಂತ ಉತ್ತರ. ಇಲ್ಲಿ 5,67,890 ಕೊಟ್ಟಿದ್ದಾರ. ಅದರಲ್ಲಿ 5ರ ಸ್ಥಾನ ಬೆಲೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 5 ಲಕ್ಷ ಆಗುತ್ತೆ. ಇನ್ನು 8, 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000 ವಿದ್ಯಾರ್ಥಿಗಳೇ. ಇನ್ನು 8,76,543 ಸಾವಿರಕ್ಕೆ ಸಮೀಪದ ಬೆಲೆ ಅಂದಾರ ವಿದ್ಯಾರ್ಥಿಗಳೇ. ಇಲ್ಲಿ 1000 ಸ್ಥಾನದೊಳಗೆ ಯಾವ್ದೈತಿ ನಾವು ತಿಳ್ಕೋಬೇಕು? 6 ಐತಿ. 6 ಐತಿ ಅಂದ್ರೆ ಅದ್ರ ಹಿಂದಿನ ಸಂಖ್ಯೆ 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ ಈ 6ನ್ನ ಏನ್ ಮಾಡ್ಬೇಕಾಗುತ್ತೆ? ನಾವು ಮುಂದಿನ ಸ್ಥಾನಕ್ಕೆ ಒಯ್ಬೇಕಾಗುತ್ತೆ. ಅಂದ್ರೆ 8,77,000 ಆಗುತ್ತೆ ವಿದ್ಯಾರ್ಥಿಗಳೇ. ಈಗ 10ನೇ ಪ್ರಶ್ನೆ ನೋಡ್ರಿ. ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಯಾವುದು ಇಲ್ಲ ಅಂದಾರ. ಇಲ್ಲಿ ನೋಡ್ರಿ, ಕೋಟಿ, ಲಕ್ಷ, ಸಾವಿರ ಇದಾವ. ಮಿಲಿಯನ್ ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರುವಂತ ಸಮಸ್ಯೆ ವ್ಯಾಖ್ಯಾನ ವಿದ್ಯಾರ್ಥಿಗಳೇ. ಪ್ರಶ್ನೆ 2, ಬಿಟ್ಟ ಸ್ಥಳಗಳನ್ನು ತುಂಬಿ ಅಂದಾರ. 1 ಅರಬ್ ಅನ್ನು ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರೆದಾಗ ಎಷ್ಟಾಗುತ್ತೆ? 100 ಕೋಟಿ ಆಗುತ್ತೆ. ಎಷ್ಟಾಗುತ್ತೆ? 100 ಕೋಟಿ. ಅರಬ್ ಇಸ್ ಈಕ್ವಲ್ ಟು 1 ಬಿಲಿಯನ್ ವಿದ್ಯಾರ್ಥಿಗಳೇ. ಅದನ್ನ ನೆನಪಿಡಬೇಕು. 1 ಅರಬ್ ಅಂದ್ರ 1 ಬಿಲಿಯನ್ಗೆ ಸಮ. 5, 4, 0, 3 ಬಳಸಿ ರಚಿಸಬಹುದಾದ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ವಿದ್ಯಾರ್ಥಿಗಳೇ. ಯಾವಾಗ್ಲೂ ಈ ರೀತಿ ಅಂಕಿಗಳನ್ನ ಕೊಟ್ಟು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನ ಏನಪ್ಪಾ ಅಂದ್ರ ರಚಿಸೋದಕ್ಕೆ ಅಂದ್ರ, ಈಗ 0 ಇತ್ತಂದ್ರ ನಾವು ತಿಳ್ಕೊಂಡ್ಬಿಡ್ಬೇಕು. ಅತ್ಯಂತ ಚಿಕ್ಕ ಸಂಖ್ಯೆ ಅಂಕಿಯನ್ನ ಮೊದಲು ಬರಿಬೇಕು, ಆನಂತರ 0ಯನ್ನ ಬರಿಬೇಕು, ಆ ನಂತರ ಕ್ರಮೇಣ ಏರಿಕೆ ಕ್ರಮದಲ್ಲಿ ಅಂಕಿಗಳನ್ನ ಬರಿತಾ ಹೋಗಬೇಕು. ಅಂದ್ರೆ 3,045 ಅತಿ ಚಿಕ್ಕ ಸಂಖ್ಯೆ ವಿದ್ಯಾರ್ಥಿಗಳೇ. 9,05,41,041 ಅಂಕಿಯಲ್ಲಿ ಬರೆದಾಗ ಇಲ್ಲಿ ನೋಡ್ರಿ, 9 ಕೋಟಿ. 9 ಕೋಟಿ. 9 ಕೋಟಿ ಎಷ್ಟು? 5 ಲಕ್ಷದ. ಅಂದ್ರೆ 10 ಲಕ್ಷದಾಗಿಲ್ಲ, 5 ಲಕ್ಷದ. ನೋಡ್ರಿ, 5,41,000. 10,000 ಇಲ್ಲ, 1000 ಇಲ್ಲ, 100 ಇಲ್ಲ, 41 ವಿದ್ಯಾರ್ಥಿಗಳೇ. ನೋಡ್ರಿ, ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ. 9 ಕೋಟಿ 5,41,000.
6, 3, 1, 2, 8 ಲಕ್ಷದ ಸಮೀಪದ ಬೆಲೆಗೆ ಬರೆದಾಗ ಅಂದ್ರ ಏನಿದೆ 63,128 ಅನ್ನೋ ಲಕ್ಷದ ಸಮೀಪ ಬೆಲೆಗೆ. ಲಕ್ಷ ಅಂದ್ರ ಇದು ಮುಂದಿನ ಸ್ಥಾನ ಆಯ್ತು, ಇದು 10,000 ಸ್ಥಾನದ ನಾವು ಗಣನೆಗೆ ತಗೋಬೇಕು, 5ಕ್ಕಿಂತ ಹೆಚ್ಚಿದೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, 1 ಲಕ್ಷ. 1 ಕೋಟಿಯಲ್ಲಿರುವ ಅಂಕಿಗಳ ಸಂಖ್ಯೆ ವಿದ್ಯಾರ್ಥಿಗಳೇ, 1 ಕೋಟಿಯಲ್ಲಿರುವಂತಹ ಅಂಕಿಗಳ ಸಂಖ್ಯೆ ಎಷ್ಟು? 8. ಈಗಾಗಲೇ ನಾವು ಹಿಂದಿನ ಪುಟದಲ್ಲಿ ಬರ್ದೇವಿ, ಆದ್ರೂ ಬೇಕಾರ ಇಲ್ಲಿ ನೋಡಿ 1, 2, 3, 4, 5, 6, 7, 8 ವಿದ್ಯಾರ್ಥಿಗಳೇ. ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ನಾವೇನ್ ಮಾಡೋಣ, ಹೋಗೋಣ. ಇಲ್ಲಿ ಬನ್ನಿ, ಪ್ರಶ್ನೆ 3 ಕಾಣುತ್ತಲ್ಲ. ಈ ಕೆಳಗಿನವುಗಳನ್ನು ಸರಿಯೋ ತಪ್ಪೋ ತಿಳಿಸಿ. ಮಹಾನಗರ ಪಾಲಿಕೆ ಜನಸಂಖ್ಯೆಯನ್ನು 1000ದಲ್ಲಿ ಎಳೆಯುತ್ತಾರೆ. ತಪ್ಪು ವಿದ್ಯಾರ್ಥಿಗಳೇ, ಯಾಕಂದ್ರೆ ಇದನ್ನ ಲಕ್ಷ ಮತ್ತು ಕೋಟಿಗಳಲ್ಲಿ ಎಳಿತಾರ. 1 ಬಿಲಿಯನ್ 100 ಲಕ್ಷಕ್ಕೆ ಸಮ. ತಪ್ಪು ವಿದ್ಯಾರ್ಥಿಗಳೇ, 100 ಲಕ್ಷ ಅಂದ್ರ ಕೇವಲ 10 ಮಿಲಿಯನ್ ಅಂದ್ರೆ 1 ಕೋಟಿ. 5 ಅಂಕಿಯ ಚಿಕ್ಕ ಸಂಖ್ಯೆಯು 4 ಅಂಕಿಗಳ ದೊಡ್ಡ ಸಂಖ್ಯೆ ಪ್ಲಸ್ 1ಕ್ಕೆ ಸಮನಾಗಿರುತ್ತದೆ. ಹೌದು ವಿದ್ಯಾರ್ಥಿಗಳೇ, ಅಂದ್ರೆ 5 ಅಂಕಿ ಚಿಕ್ಕ ಸಂಖ್ಯೆ, 4 ಅಂಕಿ ದೊಡ್ಡ ಸಂಖ್ಯೆ. ನೋಡ್ರಿ, 9,999ಕ್ಕ 1 ಕೂಡಿಸ್ಬಿಟ್ರ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 10,000ವಾಗುತ್ತೆ. 1 ಕೋಟಿಯಲ್ಲಿ 10 ಸೊನ್ನೆಗಳು ಇರ್ತವೆ. ತಪ್ಪು ವಿದ್ಯಾರ್ಥಿಗಳೇ, ಅಲ್ಲಿ ಕೇವಲ 7 ಸೊನ್ನೆಗಳು ಇರ್ತಾವ. 1 ಅರಬ್ ಎಂದರೆ 100 ಬಿಲಿಯನ್. ತಪ್ಪು ವಿದ್ಯಾರ್ಥಿಗಳೇ, ಕೇವಲ 1 ಬಿಲಿಯನ್. ಅರಬ್ಬು ಮತ್ತು ಬಿಲಿಯನ್ ಎರಡು ಸಮ, ಅವು ಎರಡು ಅಂತಾರಾಷ್ಟ್ರೀಯ ಮಾನಗಳೇ. 8 ಅಂಕಿಗಳ ಚಿಕ್ಕ ಸಂಖ್ಯೆ 1 ಕೋಟಿ. ಹೌದು ವಿದ್ಯಾರ್ಥಿಗಳೇ, ಇದು ಸರಿಯಾದಂತ ಆನ್ಸರ್. ಯಾಕಂದ್ರೆ ಇಲ್ಲೇ ಬರ್ದೆ ನೋಡ್ರಿ, 3, 4, 5, 6, 7, 8. 8 ಅಂಕಿಯ ಚಿಕ್ಕ ಸಂಖ್ಯೆ 1 ಕೋಟಿ. ಲಕ್ಷ ಎನ್ನುವುದು ಭಾರತೀಯ ದಶಮಾನ ಪದ್ಧತಿಗೆ ಸೇರಿಲ್ಲ. ತಪ್ಪು, ಇದು ಭಾರತೀಯ ದಶಮಾನ ಪದ್ಧತಿಗೆ ಸೇರಿದ್ದು. ಅಂತಾರಾಷ್ಟ್ರೀಯ ಪದ್ಧತಿ ಒಳಗೆ ಲಕ್ಷ ಬರಂಗಿಲ್ಲ. 7,89,654ರಲ್ಲಿ 7ರ ಸ್ಥಾನ ಬೆಲೆ 7 ಲಕ್ಷ ಆಗಿದೆ. ಸರಿ ವಿದ್ಯಾರ್ಥಿಗಳೇ, 7 ಲಕ್ಷ ಆಗಿದೆ. ವಿದ್ಯಾರ್ಥಿಗಳೇ, ಈಗ 4ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಾರ. ಇಲ್ಲಿ ಪ್ರಶ್ನೆಯನ್ನು ಓದ್ಕೊಳ್ಳಿ. 0ಯಿಂದ 9ರವರೆಗಿನ ಸಂಖ್ಯೆಗಳನ್ನು ಬಳಸಿಕೊಂಡು, ಅಂದ್ರೆ ಅಂಕಿಗಳನ್ನ ಬಳಸಿಕೊಂಡು 10 ಅಂಕಿಯ ಅತಿ ಚಿಕ್ಕ ಸರಿ ಸಂಖ್ಯೆಯನ್ನ ಬರೆಯಿರಿ ಎಂದಾರ ವಿದ್ಯಾರ್ಥಿಗಳೇ. ಸರಿ ಸಂಖ್ಯೆ, ಇದನ್ನ ಇಟ್ಕೋಬೇಕು. ಸರಿ ಸಂಖ್ಯೆ, ಸರಿ ಸಂಖ್ಯೆ ಅಂದ್ರೆ ಏನಿರಬೇಕು? ಬಿಡಿ ಸ್ಥಾನದೊಳಗ ಸಮ ಸಂಖ್ಯೆ ಇರಬೇಕು. ನೋಡಿ ವಿದ್ಯಾರ್ಥಿಗಳೇ, ಈಗ ಚಿಕ್ಕ ಸಂಖ್ಯೆ 0ಯನ್ನು ಮೊದಲು ಬರೆದ್ರೆ ಸಂಖ್ಯೆ ಅನ್ಸಂಗಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಬೋದು? 1 ಬರೆಯೋಣ. 0, ಆನಂತರ 2, 3, 4, 5, 6, 7, 9 ಮತ್ತು 8 ವಿದ್ಯಾರ್ಥಿಗಳೇ. ಅಂದ್ರೆ ಇದು ಎಷ್ಟಾಗುತ್ತೆ? ನಮ್ಮ ಭಾರತೀಯ ಕಾಲಮಾನದೊಳಗ 102,34,56,798 ಆಗುತ್ತೆ. ಅಂತಾರಾಷ್ಟ್ರೀಯ ಪದ್ಧತಿ ಒಳಗ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 1,23,456,798 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಇದು ಯಾವುದೇ ಸಂಖ್ಯೆಯನ್ನ ಮರುಕಳಿಸದಂತೆ ಬರೆಯೋದು. ಸಂಖ್ಯೆಯನ್ನು ಮರುಕಳಿಸೋದಾದ್ರೆ 1 ಬರೆದು 0,0,0,0 ಬರೆದ್ರು ಆಗಿ ಹೋಗುತ್ತೆ. ಇನ್ನ 2ನೇ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ. ಇದ್ರೊಳಗ 2ನೇ ಪ್ರಶ್ನೆ ಇಲ್ಲಿದೆ ನೋಡಿ. ಅಮೆರಿಕ ಪದ್ಧತಿ ಬಳಸಿಕೊಂಡು ಈ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. ಅಮೆರಿಕ ಪದ್ಧತಿ ಅಂದ್ರೆ 3 ಸ್ಥಾನ ವಿದ್ಯಾರ್ಥಿಗಳೇ. ಅಂದ್ರೆ ಇಲ್ಲಿ ನಾವು ನೋಡ್ಬೇಕು, ಬಿಡಿ 10, 100, 1000, 1000 ತನೂ ಇರುತ್ತೆ. ಮಿಲಿಯನ್, 11 ಮಿಲಿಯನ್, 11 ಮಿಲಿಯನ್. ನೋಡಿ ವಿದ್ಯಾರ್ಥಿಗಳೇ, 11 ಮಿಲಿಯನ್ 275,000 ಅಂತೇಳಿ ನಾವು ಇದನ್ನು ಓದ್ಬೇಕಾಗುತ್ತೆ. ಈಗ ಇಲ್ಲಿ ಬರೋಣ ನೋಡಿ, 3 ಸ್ಥಾನ, ಇಲ್ಲಿ 3 ಸ್ಥಾನ. ಅಂದ್ರೆ ಇಲ್ಲಿ 1,544,000
567 ನೋಡಿ ವಿದ್ಯಾರ್ಥಿಗಳೇ, 1,544,567 ಇಲ್ಲಿದೆ ನೋಡಿ. 4,518,890 ನೋಡಿ ವಿದ್ಯಾರ್ಥಿಗಳೇ, 4,518,890 ಎಂದು ಓದಬೇಕಾಗುತ್ತೆ. ಎಷ್ಟು ಲಕ್ಷಗಳು ಸೇರಿ 1,000,000 ಆಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ನಮ್ಮ ಭಾರತೀಯ ಕಾಲಮಾನದೊಳಗ 100 ಕೋಟಿ = 1,000,000. ನಮ್ಗ 100 ಕೋಟಿಗಳು ಆಗ್ಬೇಕಾದ್ರ ಏನಾಗುತ್ತೆ ವಿದ್ಯಾರ್ಥಿಗಳೇ, 10,000 ಲಕ್ಷಗಳು ಸೇರಿ ಏನಾಗುತ್ತೆ, 1,000,000,000 ಆಗುತ್ತೆ. 100 × 100 ಮಾಡ್ಬಿಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಅಂದ್ರೆ 1 ಕೋಟಿ = 100 ಲಕ್ಷ, 100 ಕೋಟಿ = 10,000 ಲಕ್ಷಗಳು. ಅಂದ್ರೆ 1 ಬಿಲಿಯನ್ = 10,000 ಲಕ್ಷಗಳು. ಭಾರತೀಯ ಸ್ಥಾನ ಬೆಲೆಯನ್ನು ಬಳಸಿಕೊಂಡು ಈ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತಾರ. ಭಾರತೀಯ ಸ್ಥಾನ ಬೆಲೆ ಏನಪ್ಪಾ ಅಂದ್ರ, ಮೊದಲು 3 ಸ್ಥಾನ, ಆ ನಂತರ 2 ಸ್ಥಾನ. ಅಂದ್ರೆ ಇದು ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, 15,75,000. ಇನ್ನ ಇಲ್ಲಿ ಬರೋಣ, 12,34,567. ಇನ್ನ ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 100 ಕೋಟಿ 10 ಕೋಟಿ ಮೇಲೆ ಹೋಯ್ತಪ್ಪ ಅಂದ್ರ ಅವನ್ 100 ಕೋಟಿ ಅಂತೇಳಿ ನಾವು 1000 ತನ ನಾವು ಕೋಟಿ ಅಂತೇಳಿ ಓದ್ತೇವಿ. 458,90,90,123 ಅಂತೇಳಿ ನಾವು ಇದನ್ನ ಬರಿಬೇಕಾಗುತ್ತೆ. ಈಗ ಬರೆಯೋಣ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇದಾವೆ 15,75,000, 12,34,567. ಇದು ನೋಡಿ 456 ಕೋಟಿ 78,90,123 ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳನ್ನು ಹತ್ತಿರದ ಲಕ್ಷಕ್ಕೆ ಪೂರ್ಣಾಂಕಗೊಳಿಸುವ ಮೂಲಕ ಅಂದಾಜು ಮಾಡಿ. ನೋಡಿ, ಲಕ್ಷಕ್ಕೆ ಪೂರ್ಣಾಂಕಗೊಳಿಸಿದಾರ. ಇಲ್ಲಿ ನೋಡಿ, ಇದು ಲಕ್ಷದ ಸ್ಥಾನ, ಇದ್ರ ಹಿಂದೆ 3 ಇದೆ. ಅಂದ್ರೆ ಇದೇನಾಗುತ್ತೆ, ನಾವಿಲ್ಲಿ ನೇರವಾಗಿ 2 ಲಕ್ಷ ಹಚ್ಕೊಂಡು ಬಿಡೋಣ. ಇನ್ನ ನೆಕ್ಸ್ಟ್ ಪ್ಲಸ್ ಇಲ್ಲಿ 10,000ದಲ್ಲಿ 7 ಇದೆ, ಅಂದ್ರೆ ಇದು 7 ಲಕ್ಷ. ನಾವು ಪೂರ್ಣಾಂಕವನ್ನು ಮಾಡಿಬಿಡೋಣ, ಅಂದಾಜು ಮಾಡಿಬಿಡೋಣ. 2 7 9 ಲಕ್ಷ ವಿದ್ಯಾರ್ಥಿಗಳೇ. ಇನ್ನ ನೆಕ್ಸ್ಟ್ ಬರೋಣ, ಇಲ್ಲಿ 7 ಇದೆ, ಅಂದ್ರೆ 9 ಲಕ್ಷ ಆಗುತ್ತೆ. 9 ಲಕ್ಷ ಪ್ಲಸ್ ಇಲ್ಲಿ 2 ಇದೆ, ಆದ್ರಿಂದ ಇದು 3 ಲಕ್ಷನೇ ಉಳಿಯುತ್ತೆ. 3 ಲಕ್ಷ 9 3 12 ವಿದ್ಯಾರ್ಥಿಗಳೇ, 12 ಲಕ್ಷ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಸುಮಾರು 68,000 ಜನರನ್ನು ಕೂರಿಸಬಹುದು. ಇದರ 1000ಕ್ಕೆ ಅಂದ್ರೆ 1000 ಸ್ಥಾನದ ಸಮೀಪದ ಬೆಲೆ ಅಂದಾಜು ಮಾಡಿ ಅಂದಾರ. ಇಲ್ಲಿ ಆಲ್ರೆಡಿ ಆಗಿ ಬಿಡಿ ಸ್ಥಾನದೊಳಗೆ 0 ಇದೆ. ಇಲ್ಲಿ ಅಂದಾಜು ನಾವೇನ್ ಮಾಡ್ಬೋದಪ್ಪ ಅಂದ್ರೆ 68,000ಕ್ಕೆ 68,000ನೇ ಬರುತ್ತೆ ವಿದ್ಯಾರ್ಥಿಗಳೇ. ಇದು 1000 ಸ್ಥಾನಕ್ಕೆ ಅಂದಾಜು ಮಾಡಿದ್ರು 8,000 ಉಳಿಯುತ್ತೆ. ಇನ್ನು 2 ಗುಣಾಕಾರ 1,768 ಗುಣಾಕಾರ 50 ಶೀಘ್ರವಾದ ಮಾರ್ಗಗಳನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿ ಅಂತಾರೆ ವಿದ್ಯಾರ್ಥಿಗಳೇ. ಈಗ ನಾವ್ ಏನ್ ಮಾಡ್ಬೇಕು, 50 ಮತ್ತು 2 ಇದನ್ನ ಇಷ್ಟೇ ಇಟ್ಟು 50 ಮತ್ತು 2 ಗುಣಾಕಾರ ಮಾಡಿದ್ವಿ ಅಂದ್ರೆ 100 ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ನೇರವಾಗಿ ನಾವ್ ಏನ್ ಮಾಡ್ಬೋದು, 1,768 ಬರೆದು ಈ 2 0 ಪಕ್ಕದಲ್ಲಿ ಇಟ್ಬಿಟ್ರೆ ನಮಗೆ ಏನಾಗುತ್ತೆ, 1,76,800 ಸಿಗುತ್ತೆ. ಇನ್ನ 72 ಗುಣಾಕಾರ 125 ಶೀಘ್ರ ಮಾರ್ಗವನ್ನು ಬಳಸಿ ಗುಣಲಬ್ಧವನ್ನ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ. 72 ಹಿಡಿದು ಇಲ್ಲಿ 125 ಐತಲ್ಲ, ಈ 125ರ ಬದ್ಲಿ ನಾವ್ ಏನ್ ಮಾಡ್ಬೋದು, 1,000/8 ಇಟ್ಕೋಬಹುದು. ಯಾಕೆ 8ರಲ್ಲಿ ಡಿವೈಡ್ ಮಾಡಿದ್ರೆ 125 ಬರುತ್ತೆ. ಈಗ 8 ಅಂದ್ಲೆ 8 9
ಈಗ ನಮ್ಗೆ ನೇರವಾಗಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ಆನ್ಸರು ಸಿಕ್ಬಿಡುತ್ತೆ 9,000. ನಮ್ಮ ಮಾದರಿಯನ್ನು ಗಮನಿಸಿ. ಒಂದು ಅಂಕಿಯ ಅಂದ್ರೆ 1 = 1 ಅಂದ್ರೆ ಒಂದು ಅಂಕಿಯ ಗುಣಾಕಾರ 1 ಬರುತ್ತೆ ಬರುವವರೆಗೂ ಅಂಕಿ. ಹಾಗೆ ಈ ಮಾದರಿಯನ್ನು ಬಳಸಿ 2 ಅಂಕಿ ಗುಣಾಕಾರ 2 ಅಂಕಿಯವರೆಗೆ ವಿಸ್ತರಿಸಿ ಅಂದಾರ ವಿದ್ಯಾರ್ಥಿಗಳೇ. ಅಂದ್ರೆ 2 ಅಂಕಿ ಬರಬೇಕು ನೋಡಿ. 1 ಅಂಕಿ 1 ಗುಣಾಕಾರ 1 = 1 ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ನಾವು 3 ಗುಣಾಕಾರ 3 ತನ ಏನಾಗುತ್ತೆ 1 ಅಂಕಿ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ನಾವಿಲ್ಲಿ ಏನ್ ಮಾಡಿದೀವಪ್ಪ ಅಂದ್ರ 4 ಗುಣಾಕಾರ 4ಕ್ಕೆ ಹೋದಿವಪ್ಪ ಅಂದ್ರ ಅಲ್ಲಿ ಏನಾಗುತ್ತೆ 16 ಆಗುತ್ತೆ, 2 ಅಂಕಿ ಬರುತ್ತೆ. ಹಾಗೆ 2 ಅಂಕಿ ಗುಣಾಕಾರ 10 ಗುಣಾಕಾರ 10 ಆದ್ರೆ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳು, ನಮಗೆ 3 ಅಂಕಿ ಸಂಖ್ಯೆ ದೊರೆಯುತ್ತೆ. ಒಂದು 100 ಬರುತ್ತೆ 2 ಅಂಕಿ ಗುಣಾಕಾರವನ್ನು ಮಾಡಕ್ ಹೋದಿವಂದ್ರ. ಹೀಗೆ ನಾವು 99 ಗುಣಾಕಾರ 99 ಮಾಡಿದೀವಪ್ಪ ಅಂದ್ರ ಇಲ್ಲಿ ಕೂಡ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ವಿದ್ಯಾರ್ಥಿಗಳೇ. ಇವುಗಳ ಗುಣಾಕಾರ 9,801 ಆಗುತ್ತೆ. ಅಂದ್ರೆ 4 ಅಂಕಿವರೆಗೂ ಬರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಅಂಕಿ ಗುಣಾಕಾರ 3 ಅಂಕಿಯ ಸಂಖ್ಯೆಗಳ ಗುಣಲಬ್ಧವು ಎಷ್ಟು ಅಂಕಿಗಳನ್ನು ಹೊಂದಿರುತ್ತದೆ? ಹಾಗೆ ಒಂದು ನೋಡಿ ವಿದ್ಯಾರ್ಥಿಗಳೇ, 100 ಗುಣಾಕಾರ 100 ಅಂದ್ರೆ 3 ಅಂಕಿಯ ಸಂಖ್ಯೆಗಳು = 10,000 ಆಯ್ತು. ಅಂದ್ರೆ ಇದು 5 ಅಂಕಿ ಆಯ್ತು, 5 ಅಂಕಿ. ಹಾಗೆ ನಾವು 9,999 ಗುಣಾಕಾರ 999 ಅಂತ ತಗೊಂಡಿವಂದ್ರ ಎಷ್ಟಾಗುತ್ತೆ ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳೇ ಇದನ್ನ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ಅಂದ್ರೆ 9,98,001 ಅಂದ್ರೆ 6 ಅಂಕಿ. ಅಂದ್ರೆ 3 ಅಂಕಿಯ ಗುಣಾಕಾರ 3 ಅಂಕಿಯ ಮಾಡಿದಾಗ 5 ಅಂಕಿಯ ಅಥವಾ 6 ಅಂಕಿಯ, ಇವ್ 2 ಅಂಕಿಯನ್ನು ಬಿಟ್ಟು 7 ಅಂಕಿ ಆಗ್ಲಿ 4 ಅಂಕಿದಾಗ್ಲಿ ಆನ್ಸರ್ ಬರೋದಿಲ್ಲ, ಗುಣಲಬ್ಧ ಬರೋದಿಲ್ಲ ವಿದ್ಯಾರ್ಥಿಗಳೇ. 6 ಅಂಕಿ ಅಥವಾ 5 ಅಂಕಿ. ಇಲ್ಲಿ ನೋಡಿ 125 ಗುಣಾಕಾರ 240 ಶೀಘ್ರವಾದ ಮಾರ್ಗವನ್ನು ಬಳಸಿ ಗುಣಲಬ್ಧವನ್ನು ವಿದ್ಯಾರ್ಥಿಗಳೇ ಸೇಮ್ ಹಾಗೆ ಮಾಡಿದೀವಲ್ಲ ಹಾಗೆ ಮಾಡ್ಬಿಡೋಣ. 125 ಇದ್ರ ಬದ್ಲಿ ನಾವ್ ಏನ್ ಮಾಡೋಣ, 1000 / 8 ಗುಣಾಕಾರ 20 240 8 1 8 3 24 ವಿದ್ಯಾರ್ಥಿಗಳೇ 0 ಬಿಡೋಣ = 3 1 3 8 0 0 8 ಬಿಡೋಣ. 1 2 3 4 ಅಂದ್ರೆ 30,000 ಆನ್ಸರ್ ವಿದ್ಯಾರ್ಥಿಗಳೇ. ಇನ್ನ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ವಿಡಿಯೋ ಸ್ವಲ್ಪ ಇದಾಗಿತ್ತು. ಇಲ್ಲಿ ನೋಡಿ ಇದು 5 ಅಂಕಿಯ ಮತ್ತು 6 ಅಂಕಿಯ ಸಂಖ್ಯೆಗಳು. ಈ 125 ಶೀಘ್ರ ಮಾರ್ಗದ ಮೂಲಕ ಗುಣಲಬ್ಧವನ್ನು ಮಾಡಿದಾಗ ಸೇಮ್ ಇಲ್ಲಿ ಮಾಡಿದೀವಲ್ಲ ಅದೇ ರೀತಿ ಮಾಡಿದಾಗ 8 1 8 3 24 ಅಂದ್ರೆ 30,000 ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ನೋಡಿ 250 ಗುಣಾಕಾರ 120 ಶೀಘ್ರವಾದ ಮಾರ್ಗವನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳು. ಈಸಿ. ಇದನ್ನು ಕೂಡ 1000 / 250 ಅಂದ್ರ 4 ಗುಣಾಕಾರ 120 4 1 4 3 ಸೇಮ್ ವಿದ್ಯಾರ್ಥಿಗಳೇ. ಎಷ್ಟು 30,000 ಆನ್ಸರ್ ಬರುತ್ತೆ. ಈಗ ನಾವೇನ್ ಮಾಡೋಣ ವಿದ್ಯಾರ್ಥಿಗಳೇ, 12 ಲೆಕ್ಕಕ್ಕೆ ಹೋಗೋಣ. ನೋಡಿ ಇಲ್ಲಿ 1 ಲಕ್ಷ ಭಾಗಾಕಾರ 25 ಶೀಘ್ರವಾದ ಮಾರ್ಗವನ್ನು ಬಳಸಿ ಭಾಗಿಸಿ ಅಂತಾರ. ಇದನ್ನ ನಾವು ನೇರವಾಗಿ ಮಾಡಿಬಿಡ್ಬೋದು. ಏನು 25 25 4 ಅಂತ ಮಾಡಿ ನಾವು ನೇರವಾಗಿ ಏನ್ ಮಾಡ್ಬೋದು, 25 4 ಎಷ್ಟಾಗುತ್ತೆ, ನೇರವಾಗಿ ನಾವು 4,000 ಅನ್ನೋದನ್ನ ನೇರವಾಗಿ ಹೊರತು ಬಿಡಬಹುದು. ಹಾಗೆ ಇಲ್ಲೊಂದಿದೆ ನೋಡಿ ವಿದ್ಯಾರ್ಥಿಗಳೇ, 50ರ ಭಾಗಾಕಾರ 50ರಲ್ಲೇ ಭಾಗಾಕಾರ ಮಾಡೋದು ಅಥವಾ ಇದನ್ನ ಏನ್ ಮಾಡ್ಬೋದು, 100ರಲ್ಲೇ ಗುಣಾಕಾರ ಮಾಡಿ 2 ಸ್ಥಾನ ಬಿಟ್ಟು ಏನ್ ಮಾಡೋದು, ಬಿಂದುವನ್ನು ಕೂಡ
ಕೊಡಬಹುದು ಅಂತಾರೆ ವಿದ್ಯಾರ್ಥಿಗಳೇ. ಈಗ ನೋಡೋಣ, ಮಾಡಿ ನೋಡೋಣ ವಿದ್ಯಾರ್ಥಿಗಳೇ. ಈಗ ನಾವು ಇಲ್ಲಿ 12,50,000 ಭಾಗಾಕಾರ 50 ಶೀಘ್ರವಾದ ಮಾರ್ಗವನ್ನು ಬಳಸಿ ಯಾವ ರೀತಿ ನಾವು ಭಾಗಾಕಾರ ಮಾಡಬೇಕು ಅಂತ ಬಂದು ನೋಡ್ಬಿಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, 12,50,000 ಭಾಗಾಕಾರ 50. ಈ 0 ಗೊತ್ತು, ಈ 0 ಗೊತ್ತು. ಈಗ ನಾವು 25ನ್ನ 5ರಿಂದ ಭಾಗಾಕಾರ ಮಾಡ್ಬೋಣ. 25 5 ಅಂದ್ರೆ 3 0 ಬಂತು. ಡೈರೆಕ್ಟ್ ನೇರವಾಗಿ ಆನ್ಸರ್ ಸಿಕ್ಬಿಡ್ತು ನಮ್ಗೀಗ. ಅಂದ್ರೆ 25,000. ಇದಂತೂ ಆಲ್ರೆಡಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಇಲ್ಲಿದೆ ನೋಡಿ, ಆಲ್ರೆಡಿಗೆ 6 ಮತ್ತು 14ನೇ ಲೆಕ್ಕಗಳು ಎರಡು ಸೇಮ್. 6 ಮತ್ತು 14ನೇದ್ದು, ಹಾಗೆ 25 ಮತ್ತು 7ನೇ ಲೆಕ್ಕನ ಕೂಡ ಏನಿದೆ, ಸೇಮ್ ಇದೆ. ಈಗ ನಾವು ನೇರವಾಗಿ ಏನ್ ಮಾಡೋಣ, 16ನೇ ಲೆಕ್ಕಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. 16ನೇ ಲೆಕ್ಕಕ್ಕೆ ನಾವು ಹೋಗೋಣ. 10 ಲಕ್ಷ ಭಾಗಾಕಾರ 125 ಶೀಘ್ರವಾದ ಮಾರ್ಗವನ್ನು ಬಳಸಿ ಮಾಡಿ ಲೆಕ್ಕವನ್ನ ಬಿಡಿಸಿ ಅಂದಾರ ವಿದ್ಯಾರ್ಥಿಗಳೇ. ಇದನ್ನು ಕೂಡ ನಾವು ನೇರವಾಗಿ ಏನ್ ಮಾಡ್ಬೋದು, ಬಿಡಿಸ್ಬಿಡ್ಬೋದು. ನೇರವಾಗಿ ಕೂಡ ಬಿಡಿಸ್ಬೋದು. ಹೆಂಗಪ್ಪ ಅಂದ್ರ 125 ಅಂದ್ರೆ ಇದನ್ನ ಈ 3 0 ಬಿಟ್ಬಿಡೋಣ. 1,000 ಭಾಗಾಕಾರ 125 ಇಸ್ ಈಕ್ವಲ್ ಟು 125 ಎಂಟ್ಲೆ. ಆಲ್ರೆಡಿ ಈಗ ನಾವು ಈ ಲೆಕ್ಕವನ್ನು ಬಿಡಿಸಿದ್ದೀವಿ. ನಾವು 3 0ಗೆ 0 ಕೊಟ್ಬಿಡೋಣ. ಈ ಲೆಕ್ಕನು ಕೂಡ ಏನಾಗ್ತದೆ ವಿದ್ಯಾರ್ಥಿಗಳೇ, ನೇರವಾಗಿ ಕಂಪ್ಲೀಟ್ ಆಯ್ತು. ಇಲ್ಲಪ್ಪ ಅಂದ್ರ ನಾವ್ ಏನ್ ಮಾಡ್ಬೋದು, ಈ ರೀತಿ ಅಂದ್ರೆ 1,000 ಡಿವೈಡ್ ಬೈ 8 ಹಚ್ಕೊಂಡು ನಾವೇನ್ ಮಾಡ್ಬೋದು, ಈ ಲೆಕ್ಕ ಹಚ್ಕೊಂಡು ನಾವೇನ್ ಮಾಡ್ಬೋದು, ಲೆಕ್ಕವನ್ನ ಬಿಡಿಸ್ಬೋದು ವಿದ್ಯಾರ್ಥಿಗಳೇ. ಇನ್ನ ಕೊನೆಯದಾಗಿ 17ನೇ ಲೆಕ್ಕವನ್ನು ನೋಡಿ. 824 ಗುಣಾಕಾರ 25 ಶೀಘ್ರವಾದ ಮಾರ್ಗವನ್ನು ಬಳಸಿ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತಾರ. ಗುಣಲಬ್ಧ ವಿದ್ಯಾರ್ಥಿಗಳು ನೋಡಿ, 25ರಿಂದ ಗುಣಾಕಾರ ಮಾಡುದು, ಹಾಗೆ 4ರಿಂದ ಈ ಸಂಖ್ಯೆಗೆ ಭಾಗಾಕಾರ ಮಾಡಿ 1ರಿಂದ ಗುಣಾಕಾರ ಮಾಡುದು ಸೇಮ್. ಅಂದ್ರೆ ಏನಪ್ಪಾ ಅಂದ್ರ 25 ಇಸ್ ಈಕ್ವಲ್ ಟು 100 ಡಿವೈಡ್ ಬೈ 4 ಅಂದಾಗೆ. ಅದರಿಂದ ನಾವ್ ಇಲ್ಲಿ ಏನ್ ಮಾಡೋಣ, 824 ಭಾಗಾಕಾರ 4 ಏನಾಗುತ್ತೆ, 4 2 8, 10 0, 4 6 24. ಈ 206ನ್ನ ನಾವೇನ್ ಮಾಡೋಣ, 100ರಿಂದ ಗುಣಾಕಾರ ಮಾಡಿಬಿಟ್ರ 20,000 ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ, 600. 2 0 2 ಆಗಿಬಿಡುತ್ತೆ. ಇಷ್ಟ ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ ಒಂದು ಶಾಲೆಯಲ್ಲಿ ಇಲ್ಲಿ ನೋಡಿ, ಒಂದು ಶಾಲೆಯಲ್ಲಿ 25 ತರಗತಿಯ ಕೊಠಡಿಗಳಿವೆ. ಪ್ರತಿ ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ವಿದ್ಯಾರ್ಥಿಯು ದತ್ತಿ ಸಂಸ್ಥೆಗೆ 50 ರೂಪಾಯಿಗಳನ್ನು ದೇಣಿಗೆ ನೀಡಿದರೆ ಶಾಲೆಯು ಒಟ್ಟು ಎಷ್ಟು ಹಣವನ್ನು ಸಂಗ್ರಹಿಸುತ್ತದೆ? ಭಾರತೀಯ ಸ್ಥಾನ ಬೆಲೆ ಮತ್ತು ಅಮೆರಿಕ ಪದ್ಧತಿಯಲ್ಲಿ ಉತ್ತರವನ್ನ ವ್ಯಕ್ತಪಡಿಸಿ ಅಂತಾರ ವಿದ್ಯಾರ್ಥಿಗಳೇ. ನಾವಿಲ್ಲಿ ನೇರವಾಗಿ ಅದನ್ನ ನೋಡ್ಬೋದು, ಬಿಡಿಸ್ಬಿಡ್ಬೋದು ವಿದ್ಯಾರ್ಥಿಗಳೇ. ಹೇಗಪ್ಪ, 25 ಗುಣಾಕಾರ 40 ಗುಣಾಕಾರ 50, 25 ಗುಣಾಕಾರ 40 ಗುಣಾಕಾರ 50. ವಿದ್ಯಾರ್ಥಿಗಳ ಇಲ್ಲಿ 0 ಬಿಟ್ರು ನಾವು 25 4 100. 100 ಅಂದ್ರೆ ಇದೊಂದು 1000 ಆಯ್ತು. 1000 ಇಂಟು 50 ಇಸ್ ಈಕ್ವಲ್ ಟು 50,000. ಇದು ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಭಾರತೀಯ ಪದ್ಧತಿ ಒಳಗೂ ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರ 50,000 ಅಂತ ಹೇಳಿ ಇದನ್ನ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಬರೋಣ, ನಿಮ್ಮ ಬಳಿ 1,000 ಪ್ಲಸ್ 1,000 ಪ್ಲಸ್ 100 ಪ್ಲಸ್ 10 ಪ್ಲಸ್ 1 ಬಟನ್ಗಳನ್ನು ಮಾತ್ರ ಹೊಂದಿರುವ ಕ್ಯಾಲ್ಕುಲೇಟರ್ ಇದೆ ಎಂದು ಭಾವಿಸೋಣ. ಇಲ್ಲಿ 7,53,020 ಮಾಡಲು ಅಗತ್ಯವಿರುವ ಬಟನ್ಗಳ ಸಂಖ್ಯೆ ಅಂದ್ರೆ 1,000 ಬಟನ್ಗಳು ಎಷ್ಟು ಬೇಕಾಕ್ಕವ? 753 ವಿದ್ಯಾರ್ಥಿಗಳೇ. 753 ಏನ್ ಬೇಕಾಕ್ಕವ? 1,000 ಬಟನ್ಗಳು ಬೇಕಾಕ್ಕವ. ಆ ನಂತರ 10 ಬಟನ್ಗಳು ಎಷ್ಟು ಬೇಕಾಕ್ಕವ? 2 ಬೇಕಾಕ್ಕವ ವಿದ್ಯಾರ್ಥಿಗಳೇ. ಇನ್ನ ಇಲ್ಲಿ ಬನ್ನಿ,
ಕೆಳಗಿನ ಸಂಖ್ಯೆಗಳನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಾರ. ಈ ಸಂಖ್ಯೆಗಳನ್ನ ಓದ್ಕೋಬೇಕು. ಅಂದ್ರೆ 4,75,320, 98,47,215, 9,76,45,310, 3,04,58,094 ವಿದ್ಯಾರ್ಥಿಗಳೇ. ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದಾಗುತ್ತೆ? 4,04,75,000. ಅತ್ಯಂತ ಚಿಕ್ಕ ಸಂಖ್ಯೆ 4,75,320. ಅತಿ ದೊಡ್ಡ ಸಂಖ್ಯೆ ಯಾವ್ದಾಗುತ್ತೆ? 9 ಕೋಟಿ 9,76,45,310. ಈ ಮೇಲಿನ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತಾರ. ಅಂದ್ರೆ ಏರಿಕೆ ಕ್ರಮದಲ್ಲಿ 20 ಒಂದನೇದ್ದು, ನೆಕ್ಸ್ಟ್ ಬರೋದು 98 ಲಕ್ಷ, 215, ನೆಕ್ಸ್ಟ್ ಬರೋದು 3,04,58,094 ವಿದ್ಯಾರ್ಥಿಗಳೇ. ಆ ನಂತರ ಬರೋದು 9,76,45,310. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದೊಂದನ್ನು ಕೊನೆಯದಾಗಿ ನೋಡ್ಕೊಂಡು ಬಿಡಿ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಪ್ರಶ್ನೆಗಳ ಅವಶ್ಯಕತೆ ನಿಮಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ ತಿಳಿಸಿ. ಥ್ಯಾಂಕ್ ಯು.